ಬೆಲೆಗೆ ಏರಿಕೆ ವಿರುದ್ಧ ಮಾಡಿದ್ರೆ ಅದು ಮಾಡಲಿ, ಇಲ್ಲಂತಲ್ಲ. ಆದರೆ ಸಣ್ಣ ಸಣ್ಣ ವಿಷಯಗಳನ್ನ ತೆಗೆದುಕೊಂಡು ದೊಡ್ಡ ಇಶ್ಯೂ ಮಾಡೋದು ಅದು ಯಾರಿಗೂ ಶೋಭೆ ತರೋದಲ್ಲ. ಕೇವಲ ರಾಜಕೀಯ ಮಾಡೋದು ತಪ್ಪು ಅನ್ನುವಂಥದ್ದು. ಈ ನೆಲೆಯಲ್ಲೇ ಇವತ್ತು ಸಿದ್ದರಾಮಯ್ಯನವರು ವಿಚಾರ ಮಾಡಬೇಕಾಗಿದೆ. ಮತ್ತು ಅದು ಹೇಳಿದ್ದೆ ನಿಮಗೆ, ಅದು ದೊಡ್ಡ ಚರ್ಚೆ ಆಯಿತು. ಪಾಕಿಸ್ತಾನದಲ್ಲಿ ಸಿದ್ದರಾಮಯ್ಯರ ಮಾತಿನ ಚರ್ಚೆ ಮಾಡೋದು, ಯುದ್ಧ ಬೇಡ ಅಂತ ಇದ್ದಾರೆ, ಶಾಂತಿ ಬೇಕು ಅನ್ನೋಂಥವ್ರು ಜನ ಇದ್ದಾರೆ ಅನ್ನುವಂಗೆ. ಇವತ್ತು ಇಡೀ ದೇಶನ ಒಕ್ಕಟ್ಟಾಗಿ ಏನಾಗಿದೆಪ್ಪ ಅಂದ್ರೆ ಯುದ್ಧ ಬೇಕು ಅನ್ನೋ ಸ್ಥಿತಿಯೊಳಗೆ ಈ ರೀತಿ ಮಾತಾಡಿದ್ದು ಅದು ಆ ಸಂದರ್ಭದಲ್ಲಿ ತಪ್ಪು. ಆ ಸಂದರ್ಭಕ್ಕೆ ತಪ್ಪಿನ ಅಪರಾಧ ಅಂತಲ್ಲ. ಯಾಕಂದ್ರೆ ಯುದ್ಧ ಅಂದ್ರೆ ಇವತ್ತು ನೋಡ್ರಿ, ರಷ್ಯಾದಷ್ಟು ನಾವು ಬಲಿಷ್ಠ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಜಗತ್ತಿನ 2ನೇನೋ 3ನೇನೋ 1ನೇ ನಂಬರ್ ಅದು ಅಣುಬಾಂಬ್ಗಳನ್ನ ಇಟ್ಕೊಂಡಂಥ ಅಣುತೆರೆಗಳನ್ನ ಇಟ್ಕೊಂಡಂಥ ದೇಶ. ಅಮೇರಿಕೆಯ ಸಮಸಮ ನಿಲ್ಲುವಂಥ ದೇಶ. ಇವತ್ತು ಏನಾಗ್ಯದಪ್ಪ, ಅದು ಒಂದು ಸಣ್ಣ ಉಕ್ರೇನ್ ಎದುರಾಗಿ ಅದನ್ನು ಗೆಲ್ಲಕ್ಕೆ ಆಗ್ತಾ ಇಲ್ಲ ಪೂರ್ಣ ಪ್ರಮಾಣದಲ್ಲಿ. ಇನ್ನು ನಾವು ಅದನ್ನು ವಿಚಾರ ಮಾಡಬೇಕಾಗಿದೆ. ಆ ದೃಷ್ಟಿ ಇಟ್ಕೊಂಡು ನೋಡಿದಾಗ ಸಿದ್ದರಾಮಯ್ಯರ ಮಾತು ಸರಿ ಅನ್ನಿಸ್ತದೆ. ಯಾವುದಕ್ಕೂ ಆತುರ ಬೇಕಾಗಿಲ್ಲ. ಹೌದು, ನಾವು ಭಾರತೀಯರು, ನಮ್ಮ ಕಾಶ್ಮೀರ ಹೋಗ್ಯದ, ನಮಗೆ ನೋವದ, ಅದು ನಮಗೆ ಬೇಕು, ನಮ್ಮ ಅಂಗ, ನಮ್ಮ ತಲೆ, ಅದನ್ನೆಲ್ಲರೂ ಹೇಳ್ಬೋದು ಮತ್ತು ಸತ್ಯನೂ. ಆದ್ರೆ ಈಗ ಅದನ್ನು ಯುದ್ಧದಿಂದ ತೆಗೆದುಕೊಳ್ಳೋದ ಮತ್ತೆ ಅವ್ರ ಒಪ್ಪಂದ ತೆಗೆದುಕೊಳ್ಳೋದ ಅನ್ನೋದು ಸಹಿತ ಅಷ್ಟು ಮುಖ್ಯ ಆಗಿದೆ. ಯಾವ ಟೈಮ್ಗೆ ಏನೇನಾಗ್ತದೆ ಗೊತ್ತಿಲ್ಲ. ಸಮಯದ ಒಂದು ಪ್ರಭಾವದಿಂದಾಗಿ ನೋಡ್ರಿ, ಆರಂಭ ವಿಶ್ವ ಊಟ ಮುಂದೆ ಈ ದೇಶ ಇರಲಿಲ್ಲ, ರಾಜ್ಯ ಇರಲಿಲ್ಲ, ಓಣಿ ಇರಲಿಲ್ಲ, ಮನೆ ಇರಲಿಲ್ಲ, ಕೇರ್ ಇರಲಿಲ್ಲ, ಸಮಾಜ ಇರಲಿಲ್ಲ. ಇವತ್ತೆಲ್ಲ ಆಗಿದಾವೆ. ಅಂದಿನ ಸತ್ಯನ ಇವತ್ತು ಹೇಳಿದ್ರೆ ಈ ಎಲ್ಲ ನೆಲೆಯಲ್ಲಿ ನಾವು ಇವತ್ತು ವಿಚಾರ ಮಾಡಿದಾಗ ಈಗೇನು ಬೆಳಗಾವಿಯಲ್ಲಿ ಏನು ಮಾಡಿದ್ರು ಇದನ್ನು ಬೆಲೆ ಏರಿಕೆ ವಿರೋಧವಾಗಿ ಭಾಳ ಉತ್ತಮವಾದಂಥ ಏನಪ್ಪ ಅಂದ್ರೆ ಪ್ರಯತ್ನ. ಜನನೂ ಸಾಕಷ್ಟು ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಮಾತುಗಳನ್ನು. ಅದೇ ಕಾಲಕ್ಕೆ ಸಂವಿಧಾನ ರಕ್ಷಿಸಿ ದೇಶ ಉಳಿಸಿ ಅನ್ನುವಂಥ ಈ ಕಾರ್ಯಕ್ರಮದಲ್ಲೇ ಜನರು ಇದಕ್ಕೆ ಸಂಪೂರ್ಣವಾದಂಥ ಬೆಂಬಲ ಸೂಚಿಸ್ತಾ ಇದ್ದಾರೆ. ಈಗಾಗಲೇ ಸಂವಿಧಾನ ಶಾಖೆಗಳನ್ನ ಅಲ್ಲೆಲ್ಲ ತೆಗೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು. ಅದೆಲ್ಲ ಚೆನ್ನಾಗಿರೋ ಮುಂದೆ ಇಂಥ ಒಂದು ಘಟನೆ, ಕೈ ಮಾಡಿದ ಘಟನೆ ASP ಮೇಲೆ ಅದು ದೊಡ್ಡ ಸುದ್ದಿ ಆಗ್ತದೆ, ಅದು ಚರ್ಚೆ ಆಗ್ತದೆ. ಹೌದು, ತಪ್ಪದು. ಯಾಕೆಂದರೆ ಅವ್ರು ಹೇಳಿ ಅವ್ರಿಗೆ ಆರ್ಡರ್ ಮಾಡಬೇಕಪ್ಪ ಅಂತೇಳಿ ಸೂಚನೆ ಕೊಡಲಿ. ಅವರು ಎಲ್ಲ ಬಲ್ಲವರಿದ್ದಾರೆ ಸಿದ್ದರಾಮಯ್ಯರು. ಆದಂಥ